1986ರಲ್ಲಿ ಟು ವಿ ಎಂದು ಹಾಡ್ತಾ ಒಬ್ಬ ಯಂಗ್ ಹೀರೋ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇವತ್ತು ಚಿತ್ರರಂಗದಲ್ಲಿ 40 ವರ್ಷಗಳನ್ನು ಪೂರೈಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಿಗೆ ಸಿಗ್ತಾರೆ, ಮಾತಾಡ್ತೀನಿ. ಶಿವಣ್ಣ, ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್. 40 ವರ್ಷ ಅಂತಂದರೆ ಒಂದು ಗ್ರೇಟ್ ಅಚೀವ್ಮೆಂಟ್ ಯಾವಾಗಲೂ ಕೂಡ. ಅಪ್ಪಾಜಿಯವರ ಜರ್ನಿ ಹೇಗಿತ್ತು ಅದನ್ನು ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಜರ್ನಿಯಲ್ಲಿ ಫ್ಯಾನ್ಸ್ಗಳು ಕೂಡ ಎಲ್ಲರೂ ಭಾಗಿಯಾಗ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಏನು ಹೇಳ್ತೀವಿ ಸಂದರ್ಭದಲ್ಲಿ? ಖಂಡಿತ ಖುಷಿ ಆಗುತ್ತಲ್ಲಮ್ಮ. ಅದು ನಮಗೊಂದು ಪ್ರೈಡಿನ ಸಂಗತಿ, ಒಂದು ಹೆಮ್ಮೆ. ಯಾಕಂದರೆ ಇವತ್ತು ನಾವು 40 ವರ್ಷ ಕಂಪ್ಲೀಟ್ ಮಾಡಿದ್ದೇವೆ ಅಂದರೆ ನನ್ನಿಂದ ಆಗಿದ್ದಲ್ಲ. ಯಾಕಂದರೆ ಇಂಡಸ್ಟ್ರಿ ಇದೆ, ಎಷ್ಟೋ ಜನ ಡೈರೆಕ್ಟರ್ಸ್ ಕಾರಣ ಆಗ್ತಾರೆ, ಕೋ ಆರ್ಟಿಸ್ಟ್ಗಳು ಕಾರಣ ಆಗ್ತಾರೆ, ಆಮೇಲೆ ಅಭಿಮಾನಿಗಳು ಕಾರಣ ಆಗ್ತಾರೆ. ಮೇಯ್ನ್ ಥಿಂಗ್ ಅವರೇ. ಪಿಕ್ಚರ್ ನೋಡಿಬಿಟ್ಟು ಇವ್ರು ಸ್ಟಾರು ಪಿಕ್ಚರ್ ಚೆನ್ನಾಗಿದೆಯಲ್ವ ಅಂತ ಟಿಕ್ ಮಾಡೋದೇ ಆಯ್ತು. ಸೊ ಇಟ್ಸ್ ಆಲ್ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಅವ್ರು ಕೊಟ್ಟಿದ್ದಂಥ ಪ್ರೀತಿನ ಅವ್ರಿಗೆ ಕೊಡೋದು ಅಷ್ಟೇ. ಆನಂದ್ ಸಿನಿಮಾ ಬಂದ ಸಂದರ್ಭದಲ್ಲಿ ಶಿವಣ್ಣ ಹೇಗಿದ್ರು, ಆ ಎನರ್ಜಿ ಹೇಗಿತ್ತು, ಇವತ್ತಿಗೂ ಕೂಡ ಅದೇ ಎನರ್ಜಿ, ಅದೇ ಶಿವಣ್ಣ, ಅದೇ ಥರದ ಬಿಹೇವಿಯರು, ಅದೇ ಥರದ ಆ್ಯಟಿಟ್ಯೂಡು ಎಲ್ಲವೂ ಕೂಡ ಸೇಮ್ ಹಾಗೇ ಇದೆ. ಆವತ್ತಿನ ದಿನ ನೆನ್ಪು ಮಾಡ್ಕೊಳ್ಳೋದ್ರೆ ಶಿವಣ್ಣ ಬಣ್ಣ ಹಚ್ಚಿದ್ದು ಆ ದಿನ, ಮೊದಲ ದಿನ ಅಪ್ಪಾಜಿಯವರು ಹೇಳಿದಂಥ ಮಾತು, ಅಮ್ಮ ಹೇಳಿದಂಥ ಮಾತು ನೆನ್ಪು ಮಾಡ್ಕೊಳ್ಳೋದು? ಐ ಥಿಂಕ್ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಅವತ್ತು. ಯಾರಿಗೇ ಆದರೂ ಈ ಒಂದು ಸ್ಟೇಜ್ ಬಂದ್ಬಿಟ್ಟು ಒಂದು ದೊಡ್ಡದು ಸ್ವಲ್ಪ ಎಮೋಷ್ನಲ್ ಆಯಿತು. ಎಲ್ಲ ಬಂದು ನಾನು ಫಸ್ಟ್ ಡೈಲಾಗ್ ಹೇಳಿದ್ಮೇಲೆ ನನ್ನ ಹೆಸರು ಆನಂದ್ ಅಂತಂತ ಹೇಳಿದ್ಮೇಲೆ ಎವ್ರಿಬಡಿ ಕ್ಲ್ಯಾಪ್ ಮಾಡಿದ್ದು. ಒಂದು ಸ್ವಲ್ಪ ಎಮೋಷ್ನಲ್ ಕಣ್ಣೀರು ಬಂತು. ಕಣ್ಣೀರು ಬಂದಿದ್ದು ದುಃಖಕ್ಕಲ್ಲ, ಅಂದರೆ ಒಡಿಯುಸೆ ಒಂದು ಆನಂದಕ್ಕೆ ಒಂದು ಕಣ್ಣೀರು ಬರ್ತದೆ ಆ ಥರ. ದಟ್ ವಾಸ್ ರಿಯಲಿ ಮೆಮೊರೇಬಲ್ ಆ್ಯಂಡ್ ಸೂಪರ್. ಅದು ಮರೆಯೋಕ್ಕಲ್ಲ. ಅವತ್ತು ಬಣ್ಣ ಹಚ್ಚಿದಾಗ ದೊರಸಮೇನಾಡು ಅವರೇ ಹಚ್ಚಿದ್ದು, ಅಪ್ಪಾಜಿಗೆ ಮಾಡ್ತಿರೋ ಮೇಕಪ್ ಮೇಲೆ ಹಚ್ಚಿದ್ದು. ಅದು ಇಟ್ ವಾಸ್ ಐ ಥಿಂಕ್ ಒಳ್ಳೆ ಕೈ, ಯಾವುದೋ ಒಂದು ಕೈ ಬಂದುಬಿಡ್ತು, ದೊರಸಮೇನಾಡು ಕೈ ಬಂದುಬಿಡ್ತು. ಆಮೇಲೆ ಅಪ್ಪಾಜಿ ಬಂದು ಒಂದು ಬಟ್ಟಿಟ್ರು. ದೋಸ್ ಆರ್ ಆಲ್ ಒಂದು ಆಶೀರ್ವಾದ ಅಷ್ಟೇ. ಇಟ್ಸ್ ಆಲ್ ಬ್ಲೆಸ್ಸಿಂಗ್, ಒಳ್ಳೆ ಪಾಸಿಟಿವ್ ಬ್ಲೆಸ್ಸಿಂಗ್ಸು. ಆಮೇಲೆ ಅವತ್ತು ಕ್ಲ್ಯಾಪ್ ಮಾಡಿದವರು ಲಕ್ಷ್ಮೀನಾರಾಯಣ ಅಂತ ಕಾಣುತ್ತೆ, ಅವ್ರ ಹೆಸರೇನು ಬರುತ್ತೆ, ಹೆಸರು ಲಕ್ಷ್ಮೀನಾರಾಯಣ ಅಂತ. ಅವ್ರು ಕ್ಲ್ಯಾಪ್ ಮಾಡಿದ್ರು, ಅಪ್ಪಾಜಿ ಅವರು ಸ್ವಿಚ್ ಆನ್ ಮಾಡಿದ್ರು ಅಂತ ಕಾಣುತ್ತೆ. ಐ ಥಿಂಕ್ ತುಂಬ ಚೆನ್ನಾಗಿತ್ತು ಅವತ್ತು. ಇಡೀ ಇಂಡಸ್ಟ್ರಿ ಇತ್ತು ಅವತ್ತು. ಎಲ್ಲರಿಗೂ ಇರುತ್ತೆ, ಬಂದು ಏನು ಮಾಡ್ಬೋದು ರಾಜ್ಕುಮಾರ್ ಮಗ ಅಂತ ಗೊತ್ತವ್ರು ಹೇಳ್ತಾರೆ, ಶಿವಣ್ಣ ಏನು ಮಾಡ್ಬೋದು ಅಂತ. ಐ ಥಿಂಕ್ ಯಾವ ಗಳಿಗೆಯಲ್ಲಿ ಅದು ಆನಂದ್ ಅಂತ ಹೆಸರಿಟ್ಟರು ಗೊತ್ತಿಲ್ಲ. ಆನಂದ ಈ 40 ವರ್ಷವರೆಗೂ ಆನಂದವಾಗೇ ಇದೆ. ಐ ಥಿಂಕ್ ಅದಕ್ಕೆ ಮೇಲೆ ಇನ್ನೇನು ಬೇಕು. ನೀವು ಸಿನಿಮಾ ಬಂದಾಗ ಅಥವಾ ನೀವು ಹ್ಯಾಟ್ರಿಕ್ ಹೀರೋರಾಗಿ ಆ ಬಿರುದನ್ನು ಪಡೆದಾಗ ನಾವೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು. ಅಷ್ಟು ದೊಡ್ಡ ಸಾಧನೆ ಅದು. ಸೊ ಇವತ್ತು ಆ ಜರ್ನಿಯನ್ನು ನೋಡಿದಾಗ ಶಿವಣ್ಣ ಎಷ್ಟೊಂದು ಪಾತ್ರಗಳು ಮಾಡ್ಕೊಂಡ್ಬಂದಿದ್ರಿ, ಎಷ್ಟೆಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ರಿ. ಅದರಲ್ಲಿ ಸಕ್ಸಸ್ ದೊಡ್ಡ ಮಾಡ್ತಿದ್ರೆ ಫೇಲ್ಯೂರ್ಗಳು ಕೂಡ ಇದ್ದಾವೆ ಪಾತ್ರಗಳಲ್ಲಿ. ಹಾಗಾಗಿ ಅದನ್ನೆಲ್ಲವನ್ನು ಹೇಗೆ ತೊಗೊಂಡ್ರಿ ನೀವು ಒಂದು ಸಮಯದಲ್ಲಿ, ಮತ್ತು ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ನಿಮ್ದು ಏನು ಗುರಿ ಇತ್ತು, ಇವತ್ತು ಆ ಗುರಿ ಹೇಗಿದೆ ಅಂತ ಹೇಳಿ? ಇಲ್ಲಮ್ಮ, ಜೀವನನೇ ಒಂದು ಏನಂತೀವಿ, ಇಟ್ಸ್ ಚಾಲೆಂಜಿಂಗ್ ಅಷ್ಟೇ. ವಿ ಹ್ಯಾವ್ ಟು ಫೇಸ್. ಸೋಲು ಗೆಲುವು ಆಟದಲ್ಲೆಲ್ಲ ಸಹಜಮ್ಮ. ಅದನ್ನು ನಾವು ಫೇಸ್ ಮಾಡ್ಕೊಂಡು ಹೋಗ್ಬೇಕಲ್ವ. ಇಲ್ಲ ಇದಾಗಲ್ಲ ಬರೀ ಗೆಲುವೇ ಅಂದರೆ ಹೆಂಗೆ, ಇನ್ನೊಬ್ಬನಿಗೆ ಹೆಂಗೆ ಗೆಲುವು ಬರುತ್ತೆ ಹೇಳಿ? ಯಾಕೆ ಪ್ರಪಂಚದಲ್ಲಿ ಎಷ್ಟೋ ಜನ ಆರ್ಟಿಸ್ಟ್ಗಳೇ ಅವ್ರಿಗೂ ಆ ಗೆಲುವು ಬರಬೇಕು. ಗೆಲುವು ಒಬ್ಬನಿಗೆ ಆಗಬಾರ್ದು, ಗೆಲುವು ಅನ್ನೋದು ಎಲ್ಲರಿಗೂ ಆಗಬೇಕು. ಬಟ್ ಒಳ್ಳೆ ಸಿನಿಮಾ ಮಾಡಬೇಕು. ಅಂದರೆ ಒಂದೊಂದ್ಸತಿ ಒಳ್ಳೆ ಸಿನಿಮಾನು ಸೋಲುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಅದು ನಾವು ಅದು ಏನಂತೀವಿ, ಜನಗಳನ್ನ ಬ್ಲೇಮ್ ಮಾಡೋದು, ಇಲ್ಲ ಇದು ಜನಗಳು ನೋಡಿಲ್ಲ, ನೋ, ಅದು ತಪ್ಪದು. ಆಗುತ್ತೆ, ನೋವಾಗುತ್ತೆ. ಬಟ್ ನಾವು ನುಂಕಬೇಕು. ಆಮೇಲೆ ಯಾತಿಗೆ ಏನಾಗಿದೆ, ಯಾಕಂದರೆ ಆಗಿನ ಪರಿಸ್ಥಿತಿ ಜನ ಯಾಕೆ ನೋಡಿಲ್ಲ ಅನ್ನೋದನ್ನ ನಾವು ಒಂದು ಇದು ಮಾಡಿ ಅದನ್ನು ನಾವು ಏನು ಇಂಪ್ರೂವೈಸ್ ಮಾಡ್ಕೋಬೋದು, ಏನು ಒಳ್ಳೇದು ಮಾಡ್ಕೋಬೋದು, ಅದು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಒಂದು ಲೆಸನ್, ಲರ್ನಿಂಗ್ ಪ್ರಾಸೆಸ್ ಅಷ್ಟೇ. ಬರೀ ಇದೇ ಆಗಿಬಿಟ್ರೆ ಅವ್ನು ಸಕ್ಸಸ್ಸೇ ಆಗಿಬಿಟ್ರೆ ಅವ್ನು ದೇವ್ರು ಆಗ್ಬಿಡ್ತಾನೆ. ಮನುಷ್ಯನಾಗಿದ್ದರೆ ಕ್ಷೇಮ, ದೇವ್ರು ಹಾಕೋದ್ರೆ ಭಾಳ ಕಷ್ಟ. ಈ ಒಂದು ಜರ್ನಿಯಲ್ಲಿ ನಿಮ್ಮ ಸಕ್ಸಸ್ ಮತ್ತು ಫೇಲ್ಯೂರ್ ಜೊತೆಗೆ ಚಿತ್ರರಂಗ ಕೂಡ ಸಕ್ಸಸ್ ಮತ್ತು ಫೇಲ್ಯೂರ್ಗಳನ್ನ ಕಂಡ್ಕೊಂಡ್ಬಂದಿದೆ. ಅದ್ರ ಜೊತೆಗೆ ನೀವು ಹೆಗ್ಲಾಗಿ ಜೊತೆಗೆ ನಿಂತ್ಕೊಂಡ್ಬಂದಿದ್ದೀರಿ ಮತ್ತು ಚಿತ್ರರಂಗವನ್ನು ಬೆಳೆಸೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡಿದಿರಿ. ಯಂಗ್ಸ್ಟರ್ಸ್ಗೆ ಶಿವಣ್ಣ ಈ ಒಂದು 40 ವರ್ಷದ ಜರ್ನಿಯನ್ನು ಒಂದು ಚಿಕ್ಕದಾಗಿ ಹೇಳಿದ್ರೆ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಿ? ಸಿನ್ಸಿಯರ್ ಆಗಬೇಕಮ್ಮ. ಅಂದರೆ ಡಿಸಿಪ್ಲಿನ್ ಇರಬೇಕು, ಸಿನ್ಸಿಯರ್ ಆಗಬೇಕು. ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಶ್ರದ್ಧೆ ಇರಬೇಕು ಅಷ್ಟೇ. ಶ್ರದ್ಧೆ ಮಾಡಬೇಕು. ಕೆಲವ್ರಿಗೆ ಅನಿಸುತ್ತೆ ಪಾಪ ಏನಪ್ಪ ಇನ್ನೂ ಸಿಗುತ್ತೆ, ನಮ್ಮ 100% ಸಿಗುತ್ತೆ. ಅದು ವೆಯ್ಟ್ ಮಾಡಬೇಕಷ್ಟೇ. ಆ ಅವಕಾಶ ಬರಬೇಕು. ಯಾವ ಇದರಲ್ಲಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಅದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ರೆ 100% ದೇವ್ರು ಕೈ ಬಿಡೋಲ್ಲ. ದೇವ್ರಂದರೆ ಅಭಿಮಾನಿ ದೇವ್ರುಗಳನ್ನ ಇನ್ಯಾರಲ್ಲ. ದೇವರು ಎಲ್ಲಿ ನೋಡ್ತೀವಿ, ಅಪ್ಪಾಜಿ ಒಂದೇ ಮಾತಾಡೋದು. ಯಾವ ಆರ್ಟಿಸ್ಟ್ ಹೇಳಿಲ್ಲ ಭಾರತದಲ್ಲಿ, ಯಾವ ಆರ್ಟಿಸ್ಟ್ ಹೇಳಿಲ್ಲ ಎಲ್ಲಿ ನೋಡಿದೆ ದೇವ್ರು ನೋಡಿದ್ದೀನಪ್ಪ, ಇಲ್ಲ ಅಭಿಮಾನಿಗಳು. ಒಂದು ಮಾತು ಅದು ಎಷ್ಟು ಒಂದು ಕ್ಲಿಯರ್ ಆಗಿಬಿಡ್ತು ಅಂದರೆ ಜನಗಳಿಗೆ ಅವರೇ ದೇವರು ಅಲ್ವಾ. ದೇವ್ರು ಇನ್ನೊಬ್ಬ ದೇವ್ರು ಹೆಂಗೆ ಕಾಣ್ತಾನೆ ಅಂದರೆ, ಇನ್ನೊಬ್ಬ ಮನುಷ್ಯನ ರೂಪದಲ್ಲಿ ಕಾಣ್ಟ್ರೆ ಅವ್ರಿಗೆ ದೇವ್ರಾಗೋದು. ಅದೇ ಥರನೇ ಅವ್ರನ್ನ ದೇವ್ರು ಅಂತ ಕರೆಯೋದು. ಅದು ಪರಸ್ಪರ ಅದು. ಸೊ ಅದಕ್ಕೋಸ್ಕರ ದೇವ್ರು ಖಂಡಿತ ಕೈ ಬಿಡೋಲ್ಲ. ನಾವು ಸ್ವಲ್ಪ ಕಾನ್ಫಿಡೆಂಟಾಗಿ ಸ್ವಲ್ಪ ಪೇಷನ್ಸಾಗಿ ವೆಯ್ಟ್ ಮಾಡಬೇಕು ಅಷ್ಟೇ.
ನೀವು ಹ್ಯಾಟ್ರಿಕ್ ಹೀರೋ ಆಗಿ ಬಿರುದು ಪಡೆದಾಗ ಫ್ಯಾನ್ಸ್ಗಳಿಗೆ ಅಣ್ಣವರ ಫ್ಯಾನ್ಸ್ಗಳಿಗಿರ್ಬೋದು ನಿಮಗೆ ಇದ್ದಂಥ ಒಂದು ದೊಡ್ಡ ಫ್ಯಾನ್ಗಳು ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಅವತ್ತಿತ್ತು ಇವತ್ತಿಗೂ ಕೂಡ ಶಿವಣ್ಣನ ಮೇಲೆ ಅದೇ ಎಕ್ಸ್ಪೆಕ್ಟೇಷನ್ಸು ಅದೇ ಪ್ರೀತಿ ವಿಶ್ವಾಸ ಅದೇ ನಂಬಿಕೆ ಇಟ್ಕೊಂಡು ಬರ್ತಿದ್ದಾರೆ ಅಂಥ ಫ್ಯಾನ್ಸ್ಗಳಿಗೆ ಏನು ಹೇಳ್ತಾರೆ? ಏನು ಹೇಳಲ್ಲಮ್ಮ, ನಮ್ಮ ಫ್ಯಾನ್ ಜೊತೆ ಇರಬೇಕಾದ್ರೆ ನಾನು ಯಾವತ್ತೂ ಅಷ್ಟೇ ತಪ್ಪು ಅಂದಾಗ ತಪ್ಪು ಅಂತ ಹೇಳ್ತೀನಿ, ನಾ ತಪ್ಪು ಅಂದಾಗ ಸಾರಿ ಅಂತ ಕೇಳ್ತೀನಿ. ನಾನು ಯಾವತ್ತೂ ನಾಚಿಕೆ ಅದೆಲ್ಲ ಇಟ್ಕೊಳ್ಳೋದಲ್ಲಮ್ಮ. ತಪ್ಪಿರ್ಬೇಕಾದ್ರೆ ಇಟ್ಸ್ ಜಸ್ಟ್ ಯಾಕೆ ಫ್ಯಾನ್ಸ್ ಅಂದ ತಕ್ಷಣ ಅವ್ರೇನು ಕೆಳಗಡೆ ಇರೋರು ಅಂತಲ್ಲಮ್ಮ. ಫ್ಯಾನ್ಸ್ ಅಂದರೆ ಅದು ಎಫ್ ಎ, ಫ್ರೆಂಡು ಎಫ್ ಎ. ಇಬ್ಬರನ್ನೂ ನಾವು ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿಬಿಟ್ರೆ ಐ ಥಿಂಕ್ ಫ್ಯಾನ್ಸನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕಷ್ಟೇ. ಅವಾಗ ಗೊತ್ತಾಗುತ್ತೆ. ಅವಾಗ ಕೋಪ ಬಂದರೆ ನಾವು ತೀರ್ಸ್ಕೋಬೋದು, ಅವ್ರ ಕೋಪ ಬಂದರೆ ನಮ್ಮೇಲೆ ತೀರ್ಸ್ಕೊತಾರೆ. ಇವನೇನೇ ದೊಡ್ಡ ಇವನು ಬೈತಾನೆ ಅನ್ಕೊಂಡು ಹೋಗ್ಲಿ ಬಿಡಿ, ನನಗೂ ಅಷ್ಟೇ ನೀನೇನು ದೊಡ್ಡವನ ಹುಡು. ಒಂದು ಫ್ರೆಂಡ್ಶಿಪ್ ಇದೆಲ್ಲ ಇದ್ರೇ ಮಜಾ. ಇಲ್ಲ ನಾನು ಯಾವತ್ತೂ ಒಳ್ಳೆಯವನು ನೀವು ಬೈರಿ ಅಂತ ಬಿಟ್ಟು ನಾವು ಬೈಸ್ಕೊಂಡು ಹೋಗ್ಕಾತಮ್ಮ. ಇಲ್ಲಮ್ಮ, ನಾನು ಉಪ್ಪು ಖಾರ ತಿಂತೀನಿ, ಅವರು ಉಪ್ಪು ಖಾರ ತಿಂತಾರೆ, ಸೇಮ್ ಅಲ್ಲಮ್ಮ. ಮನುಷ್ಯ ಅಷ್ಟೇ. ಸ್ಟಾರ್ಟಪ್ ಕೊಟ್ಟಿದ್ದೀರಾ ನೀವು ತಾನೇ ಕೊಟ್ರಿ, ನಾನೇ ಕೇಳಿದೆ, ನೀವೇ ಕೊಟ್ರಿ, ಕೂರಿಸ್ತೀರಿ. ಅದಕ್ಕಂತ ನಾವು ಅಂತಾಗ ನನ್ನ ಒಂದು ಸ್ನೇಹಿತನಾಗ ತಗೊಳ್ಳಿ, ನಿಮ್ಮನ್ನು ನಾನು ಸ್ನೇಹಿತನ ತಗೊಂಡಾಗ ನನ್ನ ನೀವು ಸ್ನೇಹಿತನಾಗ ತಗೊಳ್ಳಿ. ಅವ ನಿಮ್ಗೆ ಆ ನೋವು ಬರ್ತದೆ. ಇವತ್ತು ನಮ್ಮ ಅಭಿಮಾನಿಗಳು ಯಾಕೆ ಅಷ್ಟು ಏನೇನು ಒಂದೊಂದು ಸ್ಮಾಲ್ ಜಗಳ ಫೈಟ್ ಬಂದು ಇದು ಮಾಡಿದ್ರು ಯಾಕೆ ಬರ್ತಾರೆ ಅಂದರೆ ಅದೇ ವಿಶ್ವಾಸ ಅಷ್ಟೇ, ಟ್ರಸ್ಟ್ ಬೇಕಷ್ಟೇ. ನಂಗೆ ಗೊತ್ತು ಎಲ್ಲೂ ಹೋಗಲ್ಲ ಅವರಂತ, ನನಗೆ ನಂಬಿಕೆ ಇದೆ, ಆಳವಾದ ನಂಬಿಕೆ ಇದೆ, ಮತ್ತೆ ಬರ್ತಾರೆ ಅಂತ. ಯಾವತ್ತೂ ನಮ್ಗೆ ಹಂಗಲ್ಲ ಇಲ್ಲಮ್ಮ. ಅವನ್ನ ಬೈಬೇಕು ನೋಯಿಸ್ಬೇಕಂತ ಅಭಿಪ್ರಾಯನಲ್ಲ. ಮೂಡ್ಸ್ ನಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ. ಅರ್ಥ ಆಗುತ್ತೆ ನಮಗೂ. ವಿ ಹ್ಯಾವ್ ಟು ಬಿ. ಈ ಜರ್ನಿಯಲ್ಲಿ ಗೀತಕ್ಕನ ಹೊರಗಡೆ ಇಟ್ಟು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಈ ಜರ್ನಿಯಲ್ಲಿ ತುಂಬ ಮುಖ್ಯವಾಗಿ ಪಾತ್ರ ವಹಿಸಿದಂಥವ್ರು ಗೀತಕ್ಕನವರು. ನಿಮ್ಮ ಜೊತೆಗೆ ನಿಮ್ಮೆಲ್ಲ ಸಕ್ಸಸ್ ಜೊತೆಗೆ ಫಿಲ್ಮ್ ಜೊತೆಗೆ ಮುಂದೆ ಫ್ಯೂಚರ್ ಹೇಗೆ ಕಟ್ಕೋಬೋದು ಅಥವಾ ಮುಂದೆ ಸಿನಿಮಾಗಳು ಹೇಗೆ ಮಾಡೋದು ಎಲ್ಲವೂ ಕೂಡ ಒಂದು ಸಜೆಷನ್ ಕೊಟ್ಕೊಂಡು ಬಂದಂಥವ್ರು. ಅವರ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಜರ್ನಿಯಲ್ಲಿ, ಒಂದು 40 ವರ್ಷ ಜರ್ನಿಯಲ್ಲಿ? ಜೀವನದಲ್ಲಿ ಯಾವಾಗ ತಾಯಿ ಆದಮೇಲೆ ಮಡದಿ ಬರ್ತಾರೆ. ಮಡದಿ ಬಂದರೆ ಮಡದಿನೂ ಆಗ್ತಾರೆ, ಅವ್ರ ತಾಯಿ ಒಂದು ರೂಪದಲ್ಲಿ ಆಗ್ತಾರೆ. ಸೊ ತಾಯಿ ಆಗ್ತಾರೆ, ಒಬ್ಬ ಒಳ್ಳೆ ಸ್ನೇಹಿತ ಆಗ್ತಾರೆ. ಸೊ ಗೀತಾ ಹಂಗೇನೆ, ಶಿ ವಿಲ್ ಬೀನ್ ಮೈ ವೆರಿ ಗುಡ್ ಫ್ರೆಂಡ್, ವೈಫ್, ಗುಡ್ ಮದರ್. ಆ್ಯಂಡ್ ಏನಂತೀವಿ, ಒಂದು ಮಾಡಬೇಕಾದ್ರೆ ಎಲ್ಲ ಇದರಲ್ಲೂ ಅವರು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಎಲ್ಲದರಲ್ಲೂ ಏನಾದ್ರು ತಪ್ಪಿದ್ರೆ ಅವರು ಅವಾಗ ತಿದ್ತಾ ಇರ್ತಾರೆ. ಸೊ ನಾವು ತಪ್ಪು ಮಾಡಿದಾಗ ಅದನ್ನ ನಾವು ತಿದ್ಕೋತೀವಿ, ಸಾರಿ ಕೇಳಿದ್ದೀವಿ. ಐ ಥಿಂಕ್ ಇಟ್ಸ್ ಪರಸ್ಪರ. ಅದೇ ಅವರಂದರೆ ಗೀತಾ ಇಸ್ ಸಮಥಿಂಗ್ ಎಲ್ಸ್. ಗೀತಾ ಶಿವರಾಜ್ ಕುಮಾರ್ ಅಂದರೆ ಬೇರೆ, ಶಿವರಾಜ್ ಕುಮಾರ್ ಗೀತಾ ಅಂದರೆ ಬೇರೆ. 100% ಇದೆರಡೂ ಒಂದೇನು. ಮುಖ್ಯವಾಗಿ ಅಪ್ಪು ಸರ್ ಜರ್ನಿಯಲ್ಲಿ ನೀವು ಆ್ಯಕ್ಟ್ ಮಾಡಿದ್ದು, ನೀವು ಡ್ಯಾನ್ಸ್ ಮಾಡಿದ್ದು, ಅವರು ಹೇಳಿದಂಥ ನಿಮ್ಗೊಂದು ಕಾಂಪ್ಲಿಮೆಂಟ್ ಆಗಿರೋದು ಯಾವ್ದಾದ್ರು ನೆನ್ಪು ಮಾಡ್ಕೋಬೋದಾ ಸರ್ ಈ ಒಂದು ಸಂದರ್ಭದಲ್ಲಿ? ಎಷ್ಟೋ ಕಾಂಪ್ಲಿಮೆಂಟ್ ಇದೆ. ಹಂಗೆ ನೋಡೋಕೆ ಹೋದರೆ ಫಸ್ಟ್ ಆಫ್ ಆಲ್ ಅಪ್ಪು ಶಿವಮೇಶ ಕಂಡಪ್ಪ ನನ್ನ ಚಿಕ್ಕ ವಯಸ್ಸು ಕ್ಯಾರೆಕ್ಟರ್ ಮಾಡಿದ್ದು. ಅದಕ್ಕೆ ಮುಂಚೆನೇ ಸ್ಟಾರ್ ಅವನು, ಅದಕ್ಕೆ ಮುಂಚೆ ಚೈಲ್ಡ್. ಅದಾದಮೇಲೆ ಅವ್ನಿಗೆ 12 ವರ್ಷ 13 ವರ್ಷ ಪಾತ್ರ ಮಾಡಬೇಕಾದ್ರೆ ನಾನು ಚಿಕ್ಕ ವಯಸ್ಸು ಪಾತ್ರ ಮಾಡಿದ್ದೆ. ಅವತ್ತು ಕಾಂಬಿನೇಷನ್ ಇಲ್ಲ, ಆಮೇಲೆ ಯಾವತ್ತೂ ಕಾಂಬಿನೇಷನ್ ಮಾಡಿಲ್ಲ ನಾನು. ಆಮೇಲೆ ಜೇಮ್ಸ್ ಇವಾಗ ಹೋದ್ಮೇಲೆ ಪಾಪ ಅವರು ಏನೋ ಒಂದು ಆ ಸಿನಿಮಾದಲ್ಲಿ ನಾನು ಇದ್ದೆ ಅನ್ನೋದಕ್ಕೋಸ್ಕರ ಒಂದು ಸ್ಮಾಲ್ ಗೆಸ್ಟ್ ಅಪಿಯರ್ ಮಾಡಬೇಕಾದ ಹೊರತು ಅದು ಏನೋ ಲಿಂಕ್ ಮಾಡಿದ್ರು ಚೇತನ್. ಪಾಪ ಭಾಳ ಸಿನ್ಸಿಯರಾಗಿ ಮಾಡಿದೆ ಆ ಹುಡುಗನೂ. ಫೀಲ್ ಆಗಿತ್ತು ಒಂದು ಸತಿ, ಅಯ್ಯೋ ಮಾಡೋಕ್ಕಾಗಿಲ್ಲ ಕೊನೆವರೆಗೂ ನಾನು ಅಪ್ಪು ಜೊತೆಲಿ. ಬಟ್ ಯಾವಷ್ಟೇ ಪಿಕ್ಚರ್ ನೋಡ್ಬೇಕಾದ್ರೆ ಬಂದು ಮಾತಾಡೋದು, ಟಗರು ನೋಡ್ಬೇಕಾದ್ರೆ, ಇಲ್ಲ ಅದು ಬಜರಂಗಿ ನೋಡ್ಬೇಕಾದ್ರೆ ಅಲ್ಲಿಂದ ಫೋನ್ ಮಾಡಿದ್ದೆ. ಆ ಸೀನ್ ಒಂದಿದೆ ಶಿವಣ್ಣ, ನೀವು ಬಂದು ಮಗನ ಸಾಯಿಸು ಅಂತಿಲ್ಲ. ಅದು ಒಂಥರ ಮೈಂಡ್ ನೋಡಿದಾಗ, ನೀವು ಅದು ಕುಂತ್ಕೊಂಡಿದ್ದ ಸ್ಟೈಲು, ಆ್ಯಟಿಟ್ಯೂಡ್ ನೋಡಿದಾಗ ಐ ಥಿಂಕ್ ಬ್ರಿಲಿಯನ್ಸಿಗೆ ಇನ್ನೊಂದು ವರ್ಡೇ ಇಲ್ಲ. ಅದು ನೋಡಿದಾಗ ನಮಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ. ನನಗೆ ಗೊತ್ತಿಲ್ಲ, ನಾನು ಅಣ್ಣ ಅಂತ ನೋಡಲಿಲ್ಲ, ನಾನಲ್ಲಿ ಆ ಬಜರಂಗಿ ಕ್ಯಾರೆಕ್ಟ್ರ್ ಕಾಣ್ತಾಯಿದ್ರು, ಆಂಜನೇಯ ಸ್ವಾಮಿನೇ ಕಾಣ್ತಾಯಿದ್ರು. ಐ ಥಿಂಕ್ ಲವ್ಲಿ ಕಾಂಪ್ಲಿಮೆಂಟ್ಸ್ ಕೊಟ್ಟು. ಆ್ಯಕ್ಚುಲಿ ನನಗಿಂತ ಒಳ್ಳೆ ಡ್ಯಾನ್ಸರ್ ಅಪ್ಪು. ಹಂಗೆ ನೋಡೋಕೆ ನಾನೇ ಇನ್ಸ್ಪಿರೇಷನ್ ಅಂತ ಇರ್ತೀನಿ. ಅದು ಸುಮ್ಮನೆ ಅದೇ ಹೇಳೋದು, ಒಂದು ಒಳ್ಳೆತನಕ್ಕೆ ಹೆಂಗೆ ಮಾಡ್ಬೋದು. ನಾವು ಯಾಕೆ ಅವ್ನ ಬಗ್ಗೆ ಹೇಳ್ತೀವಿ, ಅವ್ನ ಬ್ಯಾಕ್ ನಂಬರ್. ಅದು ಒಬ್ರಿಗೊಬ್ರು ಅದು ತಿಳ್ಕೊಂಡ್ರೆ ಪ್ರೀತಿ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ. ಅದು ನನಗೂ ಅವ್ನ ಹೃದಯಕ್ಕೂ ನನ್ನ ಹೃದಯಕ್ಕೂ ಗೊತ್ತಾಗುತ್ತೆ. ಈ ಒಂದು ಹೊಸ ಹುಮ್ಮಸ್ಸು ಶುರುವಾಗಿದೆ. ಒಂದು 2 ಕ್ವಶನ್ಸ್ ಸಾರಿ ಶಿವಣ್ಣ. ಈಗಾಗಲೇ ಏನಂದರೆ ಕನ್ನಡಕ್ಕೆ ಸಿನಿಮಾಗಳು ಮಾಡ್ಕೊಂಡು ಬರ್ತಾಯಿದ್ರೆ, ಜೊತೆಗೆ ಈಗ ಪರಭಾಷೆಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಶಿವಣ್ಣನ ಆ ವೈಬ್ ಅಥವಾ ಆ ಎನರ್ಜಿ, ಆ ಫೋರ್ಸ್ ಏನಿದೆ ಅದು ಬೇರೆ ಇಂಡಸ್ಟ್ರಿ ಕೂಡ ಗೊತ್ತಾಗಿದೆ ಹೆಂಗಿದೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇನ್ನು 40 ವರ್ಷ ಆಗಿದೆ, ಇನ್ನು ಮುಂದಿನ ಕಂಡಿದ್ದು ಒಂದು ಹೊಸ ಹುಮ್ಮಸ್ಸು, ಆ ಬಗ್ಗೆ ಹೆಂಗೆ ಪ್ಲ್ಯಾನ್ ಮಾಡ್ಕೋತೀನಿ ಗೊತ್ತಿಲ್ಲಮ್ಮ. ದೇವ್ರು ಹೆಂಗೆ ತೋರಿಸಿ ನೋಡ್ಕೊಂಡು ಹೋಗೋದಮ್ಮ. ಹಂಗೆ 40 ಇನ್ನೊಂದಿನ 50 ಆಗ್ಬಿಡುತ್ತೆ, ಇನ್ನೊಂದು ಪ್ಲಸ್ 50 ಆಗ್ಬಿಟ್ಟು 100 ಆಗ್ಬಿಡಲಿ ಬಿಡಿ, ಏನು ಆ ದೇವರ ಆಶಯದಲ್ಲಿ ಅದು ಆಗ್ಬಿಡಲಿ. ಬಟ್ ಎಲ್ಲಿವರೆಗೂ ಮಾಡ್ತಾ ಸಿನ್ಸಿಯರಾಗಿ ಮಾಡೋಕ್ಕೆ ನೋಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದಿಷ್ಟು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮಾತುಗಳು. ಕ್ಯಾಂಪ್ ಪರ್ಸನ್ ಸತೀಶ್ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.